ಇನ್ನು ಕೊಪ್ಪಳ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಜೊತೆಗೆ ಮಹಾರಾಷ್ಟ್ರ ಮಲೆನಾಡು ಭಾಗದ ಘಟ್ಟ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗಿದೆ. ಕೊಪ್ಪಳದ ಹೊಳೆಬಸವೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ನದಿ ನೀರಿನಿಂದ ಮುಳುಗಡೆಯಾಗಿರುವಂಥದ್ದು. ಕರಟಗಿ ತಾಲೂಕಿನ ಬೆನ್ನೂರ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಇದಾಗಿದೆ. ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಈ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಈ ನದಿ ಪಾತ್ರದ ಜನರಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಈಗ ನೆರೆಯ ಭೀತಿ ಆವರಿಸ್ತಾ ಇದೆ. ಕಾರಣ ಎಲ್ಲಿ ನದಿಯಿಂದ ಮತ್ತಷ್ಟು ನೀರನ್ನು ಹೊರಬಿಟ್ಟರೆ ಜಾಸ್ತಿ ಆಯಿತು ಅಂದರೆ ಅದು ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ ಇರುವಂತಹದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ಕೊಪ್ಪಳದಲ್ಲಿ ತುಂಗಭದ್ರಾ ನದಿ ಸೃಷ್ಟಿಸಿರುವಂತಹ ಅವಾಂತರ ಹೊರಗರೆದು ಹರಿತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಅದಕ್ಕೆ ಕೊಪ್ಪಳದ ಹೊಳೆಬಸವೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಕೊಪ್ಪಳದ ಹೊಳೆಬಸವೇಶ್ವರ ದೇವಸ್ಥಾನ ಹೇಗೆ ತುಂಗಭದ್ರಾ ನೀರಿನಲ್ಲಿ ಮುಳುಗಡೆ ಆಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾರಟಗಿ ತಾಲೂಕಿನ ಬೆನ್ನೂರ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಇದು. ಈಗ ಆ ಗ್ರಾಮದ ಜನರಲ್ಲೂ ಕೂಡ ನೆರೆಯ ಭೀತಿ ಆವರಿಸಿದೆ. ಗ್ರಾಮಸ್ಥರನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ.